ದಿನ ಲೈಫ್ನಲ್ಲಿ ನಾನು ಏನೂ ಇಲ್ಲ, ನಾನು ಇವತ್ತು ಯೂಸ್ಲೆಸ್ ಆಗಿದ್ದೇನೆ, ಇಲ್ಲಾಂದರೆ ನಾನು ಅಲ್ಪಳಾಗಿದ್ದೇನೆ, ನನ್ನ ಲೈಫ್ನಲ್ಲಿ ಎಲ್ಲರೂ ನಿಮಗೆ ಯಾವುದಕ್ಕೂ ಯೂಸ್ ಆಗಲ್ಲ ಎಂಬುದಾಗಿ ನೆನೆಸ್ತಾ ಕೊಟ್ಟಿದ್ದೀರಾ. ಒಂದು ವೇಳೆ ನಿಮ್ಮ ಪೇರೆಂಟ್ಸೇ ನಿಮ್ಮನ್ನು ಯೂಸ್ಲೆಸ್, ನಿಮ್ಮ ಕೆಲಸಕ್ಕೆ ಭಾರದವನು ಎಂಬುದಾಗಿ ಹೇಳಿ ನಿಮ್ಮನ್ನು ಹರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ನೀವು ತುಂಬ ವೀಕೆಸ್ಟ್ ಪರ್ಸನ್ ಆಗಿ ಕಾಣಿಸ್ತಾ ಇದ್ದೀರಾ. ಸೊ ಇವತ್ತು ಹಾಗಾದರೆ ಈ ವಿಡಿಯೋ ನಿಮಗಾಗಿ ಇವತ್ತು ದೇವರ ದೃಷ್ಟಿಯಲ್ಲಿ ನೀವು ಯಾವ ರೀತಿಯಲ್ಲಿದ್ದೀರಾ ಎಂಬುದಾಗಿ ಹೇಳುವುದಾದರೆ, ದೇವರು ನಿಮ್ಮನ್ನು ಪರಾಕ್ರಮಶಾಲಿ ಎಂಬುದಾಗಿ ಕರೆಯುವಾತನಾಗಿದ್ದಾರೆ. ಹೌದು, ಇವತ್ತು ಲೋಕದ ಜನಗಳು ನಮ್ಮನ್ನು ಬಲಹೀನರು ಎಂಬುದಾಗಿ ಕರೆಯಬಹುದು, ಜ್ಞಾನಹೀನರು ಎಂಬುದಾಗಿ ಕರೆಯಬಹುದು. ಆದರೆ ದೇವರ ದೃಷ್ಟಿಯಲ್ಲಿ ನಾವು ಪರಾಕ್ರಮಶಾಲಿಗಳಾಗಿದ್ದೇವೆ. ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡಿಕೊಳ್ಳುವಾಗ, ಗಿದ್ಯೋನನ ಕುರಿತು ನಾವು ಸತ್ಯವೇದದಲ್ಲಿ ನಾವು ನೋಡಿಕೊಳ್ಬಹುದು. ನ್ಯಾಯಸ್ಥಾಪಕರುಗಳು 6ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ, ಗಿದ್ಯೋನು ಒಂದು ಅಲ್ಪ, ಆತನ ಕುಟುಂಬದಲ್ಲಿ ಆತನು ಅಲ್ಪನು, ಕನಿಷ್ಠನು ಎಂಬುದಾಗಿ ಆತನು ತಗ್ಗಿಸಲ್ಪಟ್ಟು ಆತನು ಬಲಹೀನನು ಎಂಬುದಾಗಿ ನೆನೆಸಿಕೊಳ್ಳುತ್ತಾ ಇದ್ದಂಥ ಒಂದು ವ್ಯಕ್ತಿ. ಒಂದು ದಿನ ಆತನು ಗೋಧನ್ನು ಬಡಿದಂತ ಕುಳಿತುಕೊಂಡಿರುವಾಗ ದೇವದೂತನು ಬಂದು, ಪರಾಕ್ರಮಶಾಲಿಯೇ, ದೇವರು ನಿನ್ನೊಂದಿಗೆ ಇದ್ದಾರೆ ಎಂಬುದಾಗಿ ಹೇಳ್ತಾರೆ. ಆಗ ದೇವರೇ ಹೇಳ್ತಾರೆ, ಆಗ ದೇವರು ಪರಾಕ್ರಮಶಾಲಿಯೇ ಎಂಬುದಾಗಿ ಹೇಳ್ತಾರೆ. ಆಗ ದೇವರು ನನ್ನ ಜೊತೆ ಇದ್ದಾರೆ, ಏನು ಯೂಸ್ ಎಂಬುದಾಗಿ ಗಿದ್ಯೋನನ್ನು ಕೇಳ್ತಾರೆ. ಆದರೆ ಆ ದೇವದೂತನೇ ಹೇಳ್ತಾರೆ, ದೇವರು ನಿನ್ನನ್ನು ಮಿದ್ಯಾನರನ್ನು, ಇಸ್ರಾಯೇಲ್ ಜನಗಳನ್ನು ಮಿದ್ಯಾನರಿಂದ ಬಿಡಿಸುವುದಕ್ಕಾಗಿ ದೇವರು ನಿನ್ನನ್ನು ಎಬ್ಬಿಸುತ್ತಾ ಇದ್ದಾರೆ, ನಿನ್ನನ್ನು ನಾಯಕನಾಗಿ ನಿಲ್ಲಿಸುತ್ತಾ ಇದ್ದಾರೆ. ದೇವರು ನಿನ್ನ ಸಂಗಡವಿಟ್ಟುಕೊಂಡು ವೈರಿಗಳು ಓಡಿ ಹೋಗುವ ರೀತಿಯಲ್ಲಿ ಮಾಡ್ತಾರೆ ಎಂಬುದಾಗಿ ದೇವದೂತರು ಗಿದ್ಯೋನನ ಬಳಿಯಲ್ಲಿ ಹೇಳ್ತಾರೆ. ಆದರೆ ಆ ಹೊತ್ತಿನಲ್ಲಿ ಆತನು ನಂಬಲಿಲ್ಲ. ಆತನು ನನ್ನ ಕುಟುಂಬ ಅಲ್ಪವಾದದ್ದು, ನನ್ನ ಕನಿಷ್ಠವಾದನು ಎಂಬುದಾಗಿ ಹೇಳ್ತಾನೆ. ಆದರೆ ಆತನು ದೇವರಿಗೆ ತನ್ನ ಜೀವಿತವನ್ನು ಸಮರ್ಪಿಸಿದಾಗ ದೇವರು ನೆನೆಸಿದ ರೀತಿಯಲ್ಲೇ ದೇವರು ಗಿದ್ಯೋನನನ್ನು ಕೇವಲ 300 ಜನವನ್ನು ಹಿಡಿದುಕೊಂಡು ಯುದ್ಧವೇ ಮಾಡದೆ ಮಿದ್ಯಾನರುಗಳು ಅವರೇ ಹೊಡೆದುಕೊಂಡು ಓಡಿ ಹೋಗುವಂಥ ರೀತಿಯಲ್ಲಿ ದೇವರು ಅದ್ಭುತವನ್ನು ಮಾಡುತ್ತಾ ಇದ್ದಾರೆ. ಯಾರು ಆತನನ್ನು ವೀಕೆಸ್ಟ್ ಪರ್ಸನ್ ಎಂಬುದಾಗಿ ಹೇಳಿದ್ರು, ಯಾರು ಆತನನ್ನು ಅಲ್ಪನು ಎಂಬುದಾಗಿ ಹೇಳಿದ್ರು, ಅವರ ಮುಂದೆ ದೇವರು ಗಿದ್ಯೋನನನ್ನು ತಲೆಯಾಗಿ ನಿಲ್ಲಿಸ್ತಾ ಇದ್ದಾರೆ. ಗಿದ್ಯೋನನ ಒಂದು ಮೂಲೆಯಲ್ಲಿ ಕುಳಿತುಕೊಂಡಿದ್ದಾನೆ. ಒಂದು ಮೂಲೆಯಲ್ಲಿ ಒಂದು ಮರದ ಅಡಿಯಲ್ಲಿ ಕುಳಿತುಕೊಂಡಂಥ ಗಿದ್ಯೋನನ ದೇವರು ಮೇಲಕ್ಕೆ ಎತ್ತಿದ್ರು. ಅಲ್ವಾ ಫ್ರೆಂಡ್ಸ್, ಇವತ್ತು ನಿನ್ನ ಜೀವಿತದಲ್ಲಿ ಕೂಡ ಅಷ್ಟೇ. ಇವತ್ತು ನೀನು ಯಾವ ಭಾಗದಲ್ಲಿ ಸೋತು ಹೋಗಿದೆಯೋ, ಇವತ್ತು ಫೇಲನ್ನು ನಿನ್ನ ಲೈಫ್ನಲ್ಲಿ ಕಾಣುತ್ತಿದೆಯೋ, ಆ ಎಲ್ಲ ಭಾಗದಲ್ಲಿ ದೇವರು ನಿನ್ನನ್ನು ಪರಾಕ್ರಮಶಾಲಿಯಾಗಿ ನೋಡುತ್ತಾ ಇದ್ದಾರೆ. ಅದನ್ನು ಪರಾಕ್ರಮಶಾಲಿಯಾಗಿ ಅದನ್ನು ನಿನ್ನನ್ನು ನಿಲ್ಲಿಸುತ್ತಾ ಇದ್ದಾರೆ. ಅದನ್ನು ನಿನ್ನನ್ನು ಕೂಡ ಅನೇಕ ಜನಗಳಿಗೆ ಯೂಸ್ ಆಗುವಂಥ ರೀತಿಯಲ್ಲಿ ಅದನ್ನು ನಿನ್ನನ್ನು ಆಶೀರ್ವದಿಸಲಿದ್ದಾರೆ. ಗಿದ್ಯೋನನ ರೀತಿಯಲ್ಲಿ ದೇವರನ್ನು ನಂಬಿ ನಿನ್ನ ಜೀವಿತವನ್ನು ದೇವರಿಗೆ ದಿನ ಒಪ್ಪಿಸಿಕೊಡು. ಇವತ್ತು ನಿನ್ನ ಪೇರೆಂಟ್ಸ್ಗಳು ನಿನ್ನನ್ನು ಇವತ್ತು ಯೂಸ್ಲೆಸ್ ಎಂಬುದಾಗಿ ಹೇಳಿರ್ಬೋದು, ನಿನ್ನ ಫ್ರೆಂಡ್ಸ್ಗಳು ಹೇಳಿರಬಹುದು, ಇವತ್ತು ನಿನ್ನ ಎಲ್ಲ ಕೊಲೀಗ್ಸ್ಗಳು ಹೇಳ್ತಾ ಇರ್ಬೋದು. ದೇವರು ನಿನ್ನನ್ನು ಪರಾಕ್ರಮಶಾಲಿ ಎಂಬುದಾಗಿ ಕರೀತಾ ಇದ್ದಾರೆ. ಅನೇಕರ ಕಣ್ಣುಗಳು ಆಶ್ಚರ್ಯ ಪಡುವಂಥ ರೀತಿಯಲ್ಲಿ ದೇವರು ನಿನ್ನನ್ನು ನಡೆಸಲಿಕ್ಕಿದ್ದಾರೆ. ನಿನ್ನ ಲೈಫ್ ಇನ್ನು ಮುಂದೆ ಯೂಸ್ಲೆಸ್ ಆಗಿರುವುದಿಲ್ಲ. ನೀನೊಂದು ಮೂಲೆಯಲ್ಲಿ ಕೆಲಸಕ್ಕೆ ಬಾರದವನಾಗಿ ಕುಳಿತುಕೊಳ್ಳುವುದಿಲ್ಲ. ನೀನು ನಾಯಕತ್ವವನ್ನು ರಾಜ್ಯಗಳ ಮೇಲೆಯೂ ದೇಶಗಳ ಮೇಲೆಯೂ ದೇವರು ನಿನ್ನನ್ನು ದೇವರ ಆಳ್ವಿಕೆಯನ್ನು ಮಾಡಲಿಕ್ಕೆ ಆತನು ನಿಲ್ಲಿಸುವಾತನಾಗಿದ್ದಾರೆ. ಈ ದಿನ ನಾವು ಗಿದ್ಯೋನನ ರೀತಿಯಲ್ಲಿ ನಮ್ಮ ಲೈಫ್ನ ಒಪ್ಪಿಸಿಕೊಳ್ಳೋಣ. ಥ್ಯಾಂಕ್ ಯು ಫ್ರೆಂಡ್ಸ್.